ಪ್ರಿಯ ವೀಕ್ಷಕರೇ, ನಿಮ್ಮ ಕಣ್ಣ ಮುಂದಿರುವ ಮಂದಿರವನ್ನು ಅಲ್ಲಿ ನಿಂತಿರುವ ಜನರೊಂದಿಗೆ ಹೋಲಿಸಿ ನೋಡಿ. ಆಗ ನಮಗೆ ಮಂದಿರದ ಭವ್ಯತೆ ಅರ್ಥವಾಗುವುದು. ನಮಸ್ಕಾರ, ನಾನು ಲೀಲಾ ಮಣ್ಣಾಲ. ಈಗ ನಾವು ಬಂದಿದ್ದೇವೆ ಕೊನಾರ್ಕದ ಸೂರ್ಯ ದೇವಾಲಯವನ್ನು ದರ್ಶಿಸುವುದಕ್ಕೆ. ಒಡಿಶಾ ರಾಜ್ಯದ ಪುರಿಯಿಂದ ಸುಮಾರು 35 ಕಿಲೋಮೀಟರ್ ಈಶಾನ್ಯಕ್ಕೆ ಪಯಣಿಸಿ ನಾವು ತಲುಪಿದ್ದೇವೆ ಕೊನಾರ್ಕ. ಈ ಅದ್ಭುತ ಶಿಲಾ ದೇಗುಲದ ಬಗ್ಗೆ ನಾನು ಬಾಲ್ಯದಿಂದಲೇ ಕೇಳಿಬಲ್ಲೆ. ಒಂದು ಸಲ ಇಲ್ಲಿಗೆ ಬರಬೇಕು ಎಂಬ ನನ್ನ ಯೋಚನೆ ಈಗ ಕೈಗೂಡಿದೆ. ಕಣ್ಣಿಗೆ ಕಾಣದ ದೇವರುಗಳಿಗೆ ಗುಡಿಗಳೆಷ್ಟೋ ಉಂಟು, ಆದರೆ ನಾವು ದಿನವೂ ದರ್ಶಿಸುವ ಸೂರ್ಯ ಭಗವಾನನಿಗೂ ಒಂದು ದೇಗುಲ. ಎಂಥ ಚಂದದ ಕಲ್ಪನೆ ಅಲ್ವಾ? ಕಲ್ಪಿಸಿಕೊಳ್ಳಿ, ಸಪ್ತಾಶ್ವಗಳ ರಥವನ್ನು ಏರಿ ಗಗನದಿಂದ ಕೆಳಗಿಳಿದು ಬರುವ ಸೂರ್ಯದೇವ. ಬಹುಶಃ ಇದೇ ಕಲ್ಪನೆಯೊಂದಿಗೆ ಕೊನಾರ್ಕದ ಈ ಸೂರ್ಯ ದೇವಾಲಯದ ನಿರ್ಮಾಣ ಆಗಿದೆ. ಈ ದೇಗುಲದ ನಿರ್ಮಾಣದ ಕಾಲ 13ನೇ ಶತಮಾನದ ಮಧ್ಯಭಾಗ. ಗಂಗಾ ವಂಶದ ದೊರೆ ನರಸಿಂಗದೇವ ಇವರ ಕಾಲದಲ್ಲಿ ದೇಗುಲದ ನಿರ್ಮಾಣ ಆಯಿತು. ನಾವು ದೇಗುಲಕ್ಕೆ ನಡೆದು ಹೋಗುತ್ತಿರುವ ದಾರಿಯ ಇಕ್ಕಲಗಳಲ್ಲಿ ಕಂಡು ಬರುತ್ತಿರುವ ವಾಸ್ತುಶಿಲ್ಪ ಕೂಡ ಮನಮೋಹಕ. ಆದರೆ ನನ್ನ ಹಾಗೆ ಕುತೂಹಲದಿಂದ ಬಂದವರು ಇಲ್ಲಿ ಎಷ್ಟೋ ಮಂದಿ. ಹಾಗಾಗಿ ದಟ್ಟಣೆಯೋ ದಟ್ಟಣೆ. ಜನರ ಮಧ್ಯೆ ದಾರಿ ಮಾಡಿಕೊಂಡೇ ನಾವು ಈಗ ದೇಗುಲವನ್ನು ನೋಡಬೇಕು. ಇಲ್ಲಿ ಗಮನಿಸಿ, ಪ್ರತಿಯೊಂದು ಕಂಬದ ಪ್ರತಿಯೊಂದು ಶಿಲೆಯು ಕೂಡ 13ನೇ ಶತಮಾನದ ಕಥೆಯನ್ನು ನಮಗೆ ಹೇಳ್ತಾ ಇದೆ. ಹಿಂದಿನ ಕಾಲದಲ್ಲಿ ದೇವಸ್ಥಾನ ಅಂತ ಹೇಳಿದರೆ ಕೇವಲ ಭಕ್ತಿಗೆ ಮೀಸಲಾದ ಸ್ಥಳ ಅಲ್ಲ, ಅದು ಒಂದು ಕಲಿಕಾ ಕೇಂದ್ರವೂ ಕೂಡ ಹೌದು. ಜ್ಞಾನ ವಿಜ್ಞಾನದ ಕೇಂದ್ರ. ಖಗೋಳಶಾಸ್ತ್ರದಲ್ಲಂತೂ ನಮ್ಮ ಪೂರ್ವಿಕರು ಬಹಳ ಮುಂದುವರಿದಿದ್ದರಂತೆ. ಸುಮಾರು 26 ಎಕರೆಗಳಲ್ಲಿ ಹಬ್ಬಿಕೊಂಡಿರುವ ಈ ದೇಗುಲದ ವಿನ್ಯಾಸ ನಿಜಕ್ಕೂ ಅದ್ಭುತ. ಇಲ್ಲಿ ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ದೇಗುಲದ ಸಭಾಗೃಹದ ಮೇಲಿನ ಶಿಖರ. ಈ ಶಿಖರದ ಎತ್ತರ 128 ಅಡಿಗಳಂತೆ. ಆದರೆ ಮುಂಚೆ ಇಲ್ಲಿ ಗರ್ಭಗೃಹದ ಮೇಲಿದ್ದಂಥ ಶಿಖರ ಎತ್ತರ 229 ಅಡಿಗಳಂತೆ. ಅಂದರೆ ಇದನ್ನು ನಾವು ವಿಮಾನ ಅಂತ ಕರೀತೇವೆ. ಗರ್ಭಗುಡಿಯ ಹಿಂದೂ ದೇವಾಲಯದ ಗರ್ಭಗುಡಿಯ ಮೇಲಿನ ಶಿಖರವನ್ನು ವಿಮಾನ ಅಂತ ಕೂಡ ಹೇಳ್ತಾರೆ. ಎತ್ತರ 229 ಅಡಿಗಳು ಇದ್ದುವಂತೆ. ಅದು 19ನೇ ಶತಮಾನದ ಪೂರ್ವಾರ್ಧದಲ್ಲಿ ನಾಶವಾಗಿದೆ ಅಂತ ಹೇಳ್ತಾರೆ. ಈಗ ಕೂಡ ದೇಗುಲ ಬಹಳಷ್ಟು ಶಿಥಿಲಗೊಂಡಿರುವುದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಆದರೆ ನಮ್ಮ ಮನಸ್ಸನ್ನು ಸ್ವಲ್ಪ ಕಲ್ಪನೆಗೆ ಹರಿಯಬಿಟ್ಟರೆ ಮುಂಚೆ ಇದರ ವೈಭವ ಹೇಗಿದ್ದಿರಬಹುದು ಅಂತ ನಾವು ಊಹಿಸ್ಬೋದಾಗಿದೆ. ಈ ದೇಗುಲ ಇತರ ದೇಗುಲಗಳಿಗಿಂತ ಹೇಗೆ ಭಿನ್ನವಾಗಿದೆ ಅಂತ ನೋಡಬೇಕು. ಎದುರಿನಿಂದ ನೋಡಿದ್ರೆ ಇದು ಕೂಡ ಒಂದು ಗುಡಿ, ಆದರೆ ನಾವು ಪಕ್ಕಕ್ಕೆ ಬಂದು ವೀಕ್ಷಿಸಿದರೆ ಇದೊಂದು ರಥ. ಈಗಾಗಲೇ ನೀವು ಚಕ್ರವನ್ನು ನೋಡಿದ್ರಲ್ಲ, 24 ಚಕ್ರಗಳು ಇವೆ ಈ ರಥಕ್ಕೆ. ಆಮೇಲೆ ಸಪ್ತಾಶ್ವಗಳು. ಆದರೆ ಈ ಅಶ್ವಗಳು ಮಾತ್ರ ನಮ್ಮ ಕಣ್ಣಿಗೆ ಕಂಡಿಲ್ಲ. ಬಹುಶಃ ಶಿಥಿಲಗೊಂಡ ಸ್ಥಿತಿಯಲ್ಲಿ ಇದ್ದರೂ ಇರ್ಬೋದು. ಗೋಡೆ ತುಂಬ ಶಿಲ್ಪಕಲೆಯನ್ನು ಗಮನಿಸ್ತಾ ಇದ್ದೇವೆ ನಾವು. ಇಂಥ ಅಪೂರ್ವ ಶಿಲ್ಪಕಲೆಯ ದೇಗುಲ ನಿರ್ಮಾಣಕ್ಕೆ ಬಹಳ ವರ್ಷಗಳೇ ಹಿಡಿದಿರ್ಬೋದು ಅಲ್ವಾ? ಸಂಗೀತ, ನೃತ್ಯ, ಕಲೆ, ಸಾಹಿತ್ಯ, ಪ್ರಾಣಿಗಳ ಬದುಕು, ಹೀಗೆ ಜೀವನದ ವಿಭಿನ್ನ ಆಯಾಮಗಳಿಗೆ ಸಂಬಂಧಿಸಿದ ಹಾಗೆ ವಾಸ್ತುಶಿಲ್ಪವನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ವಾತ್ಸಾಯನನ ಕಲ್ಪನೆಯನ್ನು ಮೀರಿಸುವ ವಿವಿಧ ಭಾವಭಂಗಿಗಳ ಮಿಥುನ ಶಿಲ್ಪಗಳು ಇಲ್ಲಿನ ವಿಶೇಷ.
ಇನ್ನೂ ವಿಶೇಷ ಅಂತ ಹೇಳಿದ್ರೆ ಪಕ್ಕನೆ ಕಣ್ಣಿಗೆ ಕಾಣುವಂಥ ಸ್ಥಳದಲ್ಲಿ ಈ ಶಿಲ್ಪಾಕೃತಿಗಳು ಇಲ್ಲ, ಸ್ವಲ್ಪ ಗೋಡೆಯ ಮೇಲುಗಡೆ ಇವೆ. ಇಷ್ಟರ ಮಟ್ಟಿಗೆ ಅಲ್ಲವಾದರೂ ಸ್ವಲ್ಪ ಮಟ್ಟಿಗೆ ಮಿಥುನ ಶಿಲ್ಪಗಳು ಭಾರತದ ಇತರ ಪುರಾತನ ದೇವಾಲಯಗಳಲ್ಲಿ ಕೂಡ ಕಂಡುಬರುತ್ತವೆ. ಇಂಥ ವಾಸ್ತುಶಿಲ್ಪ ದೇವಾಲಯಗಳ ಗೋಡೆಗಳ ಮೇಲೆ ಹೇಗೆ ಸಾಧ್ಯವಾಯಿತು ಆಗಿನ ಕಾಲದಲ್ಲಿ ಎಂಬ ಬಗ್ಗೆ ಸಂಶೋಧಕರು ಅನೇಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ನನಗನ್ನಿಸ್ತದೆ ಬಹುಶಃ ಹಿಂದೂ ಧರ್ಮದ ನಂಬಿಕೆ, ಧರ್ಮ, ಅರ್ಥ, ಕಾಮ, ಮೋಕ್ಷ ಇವನ್ನು ಅವಲಂಬಿಸಿಕೊಂಡೇ ವಾಸ್ತುಶಿಲ್ಪ ಕೂಡ ಆಗಿದೆ. ಅಲ್ಲದೆ ಸೂರ್ಯ ಭಗವಾನ್ ಇಲ್ಲದಿದ್ದರೆ ಈ ಭೂಮಿಯ ಮೇಲೆ ಜೀವ ಸಂಕುಲವೇ ಇರುತ್ತಿರಲಿಲ್ಲ ಅಲ್ವಾ? ಹಾಗಿದ್ದರೆ ಸೃಷ್ಟಿಕ್ರಿಯೆ ಆಗಬೇಕು ಅಂದರೆ ಸೂರ್ಯನಿರಲೇಬೇಕು. ಆ ಸಂಕೇತವು ಕೂಡ ಇಲ್ಲಿ ಇರಬಹುದೇ? ಗೊತ್ತಿಲ್ಲ, ಸುಮ್ಮನೆ ನನ್ನದೇ ಒಂದು ಯೋಚನೆ ಅಷ್ಟೆ. ಅಂದಹಾಗೆ ರಥದ 24 ಚಕ್ರಗಳು ದಿನದ 24 ಗಂಟೆಗಳನ್ನು ಸೂಚಿಸುವಂತೆ, ಹಾಗೆಯೇ ಇಲ್ಲಿನ ಚಕ್ರದ ಅರೆಗಳು ಸ್ಪೋಕ್ಸ್ ಅವು ಕಾಲಗಣನೆಯ ಅರೆಗಳು. ಇಲ್ಲಿ ನೋಡಿ 8 ಮತ್ತು 8. ಬಹುಶಃ ಚಕ್ರದ ಮೇಲೆ ಬೀಳುವ ಬೆಳಕನ್ನು ಆಧರಿಸಿ ಸಮಯವನ್ನು ಗೊತ್ತು ಮಾಡಿಕೊಳ್ತಿದ್ರು ಆ ಕಾಲದಲ್ಲಿ. ಒಂದು ಪ್ರಹರ ಅಂದರೆ 3 ಗಂಟೆ, ಅಂದರೆ 24 ಗಂಟೆ ದಿನದಲ್ಲಿ 8 ಪ್ರಹರಗಳು. ಭಾರತದ ಕವಿಶ್ರೇಷ್ಠರಾದ ರವೀಂದ್ರನಾಥ್ ಠಾಗೂರವರು ಈ ಸೂರ್ಯ ದೇಗುಲದ ಶಿಲ್ಪವನ್ನು ನೋಡುತ್ತಾ ಉದ್ಗರಿಸಿದರಂತೆ, ಹಿಯರ್ ದ ಲ್ಯಾಂಗ್ವೇಜ್ ಆಫ್ ಸ್ಟೋನ್ ಸರ್ಪಾಸಸ್ ದ ಲ್ಯಾಂಗ್ವೇಜ್ ಆಫ್ ಮ್ಯಾನ್. ನಿಜ, ಇಲ್ಲಿನ ಶಿಲೆಗಳು ಮೌನವಾಗಿಯೇ ಮಾತನಾಡುತ್ತವೆ, ನಮ್ಮ ಹೃದಯವನ್ನು ಗೆಲ್ಲುತ್ತವೆ. ಈಗೇನೋ ವಾಹನಗಳ ಮೂಲಕ ಬಹಳ ಬೇಗ ನಾವು ಎಲ್ಲಿಂದ ಎಲ್ಲಿಗೆ ಕೂಡ ತಲುಪ್ತೇವೆ. ಆದರೆ ಯೋಚಿಸಿ, ಆ ಕಾಲದಲ್ಲಿ ವಾಹನಗಳು ಇಲ್ಲದಿದ್ದ ಕಾಲದಲ್ಲಿ ಜನ ಈ ಭವ್ಯ ದೇಗುಲವನ್ನು, ಅದು ಸುಸ್ಥಿತಿಯಲ್ಲಿದ್ದಂಥ ದೇಗುಲವನ್ನು ನೋಡಲಿಕ್ಕೆ ಯಾವ ರೀತಿ ಕುದುರೆಗಳಲ್ಲಿ, ರಥಗಳಲ್ಲಿ ಹೀಗೆ ನಡ್ಕೊಂಡೆಲ್ಲ ಹೋಗ್ತಾ ಇದ್ದಿರ್ಬೋದು ಅಲ್ವಾ? ಈಗ ಇಲ್ಲಿ ಸ್ವಲ್ಪ ಹೊತ್ತು ಜನರ ಗಲಾಟೆ ಗಮ್ಮತ್ತು ನೋಡುವ ಬನ್ನಿ. ನೋಡಿದ್ರಲ್ಲ, ನಮಗಿರುವುದು ಒಂದೇ ಪ್ರಪಂಚ, ಆದರೂ ಪ್ರತಿಯೊಬ್ಬರಿಗೂ ಅವರದೇ ಆದಂಥ ಒಂದು ಪ್ರಪಂಚ ಇರುತ್ತದೆ. ಇಲ್ಲಿ ನಾವು ನೋಡ್ತಾ ಇರೋದು ಸಭಾಮಂಟಪ ಅಲ್ವೇ? ಬಹುಶಃ ಹಾಗಾಗಿ ಇಲ್ಲಿ ಸೂರ್ಯ ಭಗವಾನನ ಮೂರ್ತಿ ಕಾಣ್ತಾ ಇಲ್ಲ. ಈ ದೇಗುಲದ ಬದಿಯಲ್ಲಿ ಕೆಲವು ಮೂರ್ತಿಗಳು ಇವೆ. ಸಭಾಗೃಹದ ಒಳಗೆ ಪ್ರವಾಸಿಗರಿಗೆ ಹೋಗಲಿಕ್ಕೆ ಅವಕಾಶ ಇಲ್ಲ, ಹಾಗಾಗಿ ಅಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಪ್ರಾಕೃತಿಕ ವಿಕೋಪಗಳಿಂದಾಗಿಯೋ ಅಥವಾ ಕೆಲವು ಸಲ ಅನ್ಯರ ಆಕ್ರಮಣಕ್ಕೆ ಗುರಿಯಾಗಿಯೋ ಬಹಳಷ್ಟು ಶಿಥಿಲಗೊಂಡಿರುವುದು ಈಗಾಗಲೇ ನಾನು ಹೇಳಿದ್ದೆ ನಿಮಗೆ, ನೋಡ್ತಾ ಇದ್ದೇವೆ. ಮತ್ತು ಈಗ ಈ ದೇಗುಲದಲ್ಲಿ ಪೂಜೆ ಇಲ್ಲ, ಆದರೆ ನಮ್ಮ ದೇಶದ ಒಂದು ಅಮೂಲ್ಯ ಆಸ್ತಿಯಾಗಿ ಕೊನಾರ್ಕ ದೇಗುಲವನ್ನು ಉಳಿಸಿಕೊಂಡಿದ್ದೇವೆ, ಇನ್ನೂ ಉಳಿಸಿಕೊಳ್ಬೇಕಾಗಿದೆ. ಇಲ್ಲಿನ ಕೆಲವು ಮಾನವ ಶಿಲ್ಪಗಳಲ್ಲಿ ನಗುಮುಖ ನನ್ನ ಗಮನ ಸೆಳೆಯಿತು. ನಮ್ಮ ಬೇಲೂರಿನ ಚನ್ನಕೇಶವ ದೇವಾಲಯದಲ್ಲಿ ಕಂಡುಬರುವ ಶಿಲ್ಪಕಲೆಯ ನಾಜೂಕು ನನಗೆ ಇಲ್ಲಿ ಕಾಣದಿದ್ದರೂ ಕೂಡ ಈ ಶಿಲ್ಪಗಳ ಅಗಾಧತೆ ಮತ್ತು ವೈವಿಧ್ಯತೆ ಅದ್ಭುತ, ಅಪೂರ್ವ ಅಂತ ಹೇಳ್ಬೋದು ನಾವು.
ನಮ್ಮ ಆಗ್ರಾದ ತಾಜ್ ಮಹಲ್ಗೂ ಈ ಸೂರ್ಯ ಮಂದಿರಕ್ಕೂ ಯಾವುದೇ ಹೋಲಿಕೆ ಇಲ್ಲದಿದ್ದರೂ ಕೂಡ ನನಗೆ ತಾಜ್ ಮಹಲನ್ನು ನೋಡಿದಾಗ ಕೂಡ ಈ ಸೂರ್ಯ ದೇಗುಲವನ್ನು ನೋಡಿದ ಹಾಗೆ ಒಂದು ಅಗಾಧತೆಯ ಅನುಭವ ಬಂದಿತ್ತು. ಪ್ರಿಯ ವೀಕ್ಷಕರೇ, ಇನ್ನು ಹೆಚ್ಚೇನು ಹೇಳಲಿ? ಪ್ರಪಂಚ ಸುತ್ತಿದಾಗ ನಮಗೆ ಬರುವ ಅನುಭವವೇ ಅನನ್ಯ ಅಂತ ಮಾತ್ರ ಹೇಳಬಲ್ಲೆ. ಹೌದಲ್ಲ ವೀಕ್ಷಕರೇ? ಇಲ್ಲಿಂದ ನಿರ್ಗಮಿಸುವ ಮುನ್ನ ಇನ್ನೊಮ್ಮೆ ಸೂರ್ಯ ದೇಗುಲದ ಶಿಲ್ಪಕಲಾ ವೈಭವವನ್ನು ಕಣ್ತುಂಬಿಕೊಳ್ಳೋಣ ಅಲ್ವೇ? ಅಂದಹಾಗೆ ಇಲ್ಲಿ ಓಡಾಡುತ್ತಿರುವಂಥ ಪ್ರವಾಸಿಗರನ್ನು ನೀವು ನೋಡಿದಿರಲ್ಲ. ಹೆಚ್ಚಿನ ಪ್ರವಾಸಿಗರು ಇಲ್ಲಿನ ವಾಸ್ತುಶಿಲ್ಪದ ಅರಿವೇ ಇಲ್ಲದವರಂತೆ ಓಡಾಡುತ್ತಿರುವುದು ನನ್ನ ಗಮನಕ್ಕೆ ಬಂತು. ಅಂದರೆ ಇಲ್ಲಿಗೆ ಬರುವ ಮುಂಚಿತವಾಗಿ ಅವರು ತಿಳಿದುಕೊಂಡು ಬಂದಿರಲಿಲ್ವೋ ಅಥವಾ ಮತ್ತೆ ಮತ್ತೆ ಬರ್ತಾ ಇರೋರ ನನಗೆ ಗೊತ್ತಿಲ್ಲ. ಆದರೂ ಕೂಡ ಹೇಳಬೇಕು ಅಂತ ಹೇಳಿದ್ರೆ, ಯಾವುದೇ ಒಂದು ಸ್ಥಳ ನಾವು ಮೊದಲ ಬಾರಿಗೆ ಹೋಗೋದಾದರೆ ಮುಂಚಿತವಾಗಿ ಸ್ವಲ್ಪ ಮಟ್ಟಿಗೆ ಅಲ್ಲಿನ ವಿಚಾರಗಳನ್ನು ತಿಳಿದುಕೊಂಡಿರುವುದು ಉತ್ತಮ. ಇಲ್ಲಿಂದ ಮುಂದಕ್ಕೆ ನಾವು ಕೊನಾರ್ಕ ಸೂರ್ಯ ದೇವಾಲಯದ ಹತ್ತಿರದಲ್ಲೇ ಇರುವಂಥ ಚಂದ್ರಭಾಗ ಸಮುದ್ರ ತೀರಕ್ಕೆ ಹೋಗಲಿದ್ದೇವೆ. ಹಾಗಾಗಿ ಕೊನೆಯವರೆಗೆ ನೀವು ಕೂಡ ನಮ್ಮ ಜೊತೆ ಇರಲೇಬೇಕು, ಆಯಿತಾ? ಪ್ರಿಯ ವೀಕ್ಷಕರೇ, ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿರಿ.